ಸರ್ಕಾರ ಉಳಿತೋ ಹೋಗುತ್ತೋ ಅನ್ನೋದರಲ್ಲೇ ಅವರಿರೋವಂಥ ಎಲ್ಲ ಮಂತ್ರಿಗಳು ಕಾಯ್ತಾ ಇದ್ದಾರೆ. ಕೆಲವು ಮಂತ್ರಿಗಳು ಇನ್ನೊಬ್ಬರು ಮುಖ್ಯಮಂತ್ರಿ ಆದರೆ ನನಗೇನೋ ಒಳ್ಳೆ ಪವರ್ಫುಲ್ ಖಾತೆ ಸಿಗುತ್ತೆ ಅಂತ ಕೆಲವರು, ಇನ್ನು ಕೆಲವರಿಗೂ ಯಾರು ಬೆಂಬಲಿಗರಿದ್ದಾರೆ ಸಿದ್ದರಾಮಯ್ಯ ಅವ್ರಿಗೆ ನಮ್ಮ ಖಾತೆನೇ ಹೊರಟ್ರೆ ನಮ್ಮ ಕತೆ ಏನಪ್ಪ ಅಂತ ಇವರು ಈ ಚಿಂತೆಯಲ್ಲಿ ಇಡೀ ರಾಜ್ಯ ಅಂದರೆ ಈ ಚಿಂತೆಯಲ್ಲಿ ಇಡೀ ರಾಜ್ಯದ ಕಾಂಗ್ರೆಸ್ ಅವರು ಒಂಥರ ಬಕಪಕ್ಷಿ ರೀತಿ ಕಾಯ್ತಾ ಇದ್ದಾರೆ. ಏನಾಗೋಗ್ತದೋ ಆ ಪರಿಸ್ಥಿತಿಯಲ್ಲಿ ಇವತ್ತು ಜೈಲಲ್ಲಾದಂಥ ಘಟನೆ ನಿಜಕ್ಕೂ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಉತ್ತರವನ್ನು ಕೊಡಬೇಕಾಗಿದೆ. ಕಾನೂನು ಸುವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ನೀವು ಕರೆಕ್ಟಾಗಿ ಉತ್ತರವನ್ನು ಕೊಡಿ. ಸುಮ್ಮನೆ ತನಿಖೆ ಮಾಡ್ತೀನಿ ನೋಡ್ತೀನಿ ಅಂದರೆ ಉಪಯೋಗ ಏನೂ ಆಗಲ್ಲ. ಅದನ್ನು ನಮ್ಮ ಪಾರ್ಟಿಯ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತಾ ಇದ್ದೀರಿ ಮತ್ತು JDS ಜೊತೆ ಮತ್ತು ನಮ್ಮ ರಾಜ್ಯದ ಪದಾಧಿಕಾರಿಗಳು ಎಲ್ಲರ ಜೊತೆ ಚರ್ಚೆ ನಡೀತಾ ಇದೆ. ಚರ್ಚೆ ಇನ್ನೂ ಪ್ರಾಥಮಿಕ ಹಂತದಲ್ಲಿದೆ. ಸೊ ಆ ಚರ್ಚೆ ಆದಮೇಲೆ ಮುಂದೆ ಏನು ಯಾಕಂದರೆ 29ರಿಂದ ಆರ್ಗ್ಯುಮೆಂಟ್ ಶುರುವಾಗ್ತೈತೆ ಇದ್ರದ್ದು ಅವ್ರಿಗೆ ಪ್ರಾಸಿಕ್ಯೂಷನ್ ಬಗ್ಗೆ. ಅದೆಲ್ಲವನ್ನು ನೋಡಿಕೊಂಡು ಗಮನ ಹರಿಸಿ ಆಮೇಲೆ ನಾವು ದೆಹಲಿ ಮಟ್ಟದಲ್ಲೂ ಈ ಹೋರಾಟವನ್ನು ಮಾಡುವಂಥದ್ದಕ್ಕೆ ಪಾರ್ಟಿಯ ಪದಾಧಿಕಾರಿಗಳು ಎಲ್ಲರ ಜೊತೆ ಚರ್ಚೆ ಮಾಡಿ ಆಮೇಲೆ ತೀರ್ಮಾನವನ್ನು ಮಾಡ್ತೇವೆ. ಹೌದು, ಯೋಗೇಶ್ವರ್ ಅವರು ನನ್ನ ಅಶ್ವಥ್ ನಾರಾಯಣ ಅವ್ರನ್ನ ಎಲ್ಲ ಭೇಟಿ ಮಾಡಿದ್ದಾರೆ. ಸೊ ನಾವು ಕೂಡ ಅವ್ರ ಮನೆಗೂ ಕೂಡ ಭೇಟಿ ಮಾಡಿ ಚನ್ನಪಟ್ಟಣದಲ್ಲಿ ಅವರ ತಂದೆಯವರ ಕಾರ್ಯಕ್ರಮ ಇತ್ತು. ಅವ್ರ ತಂದೆಯವರು ತೀರೋದಂಥ ಕಾರ್ಯಕ್ರಮದಲ್ಲಿ ನಾವು ಕೂಡ ಹೋಗಿ ಭೇಟಿ ಮಾಡಿ ಮಾತಾಡಿ ಬಂದಿದ್ದೀರಿ. ಸೊ ಕುಮಾರಸ್ವಾಮಿ ಅವ್ರ ಜೊತೆನೂ ಕೂಡ ನಾನು ಮಾತಾಡ್ತೀರಿ ಮತ್ತು ಕೇಂದ್ರದ ನಾಯಕರ ಜೊತೆನೂ ಮಾತಾಡ್ತಾ ಇದ್ದೀರಿ ಈಗ. ಸೊ ಯಾವಾಗ ಅವ್ರ ಜೊತೆ ಮಾತಾಡ್ತೀರಿ ಅನ್ನೋದು ನಾಳೆ ನಿಮಗೆ ತಿಳಿಸ್ತೀರಿ. ನಾವು ಆ ಥರ ಯೋಚನೆ ಇದೆ, ಆ ಥರದ್ದು ಯೋಚನೆ ಇದೆ. ಕಾನೂನಾತ್ಮಕವಾಗಿ ಹೋಗಿದೆಯಲ್ಲ ಈಗ ನೋಡಿ. ನಮ್ಮ ಹೋರಾಟ ಎಲ್ಲ ಆದಮೇಲೆ ಕಾನೂನು ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದಾರೆ. ಈಗ ಕಾನೂನಾತ್ಮಕ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಕಾನೂನಾತ್ಮಕ ಹೋರಾಟದ ಮಧ್ಯೆ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದು ಕೂಡ ಈಗ ಇದನ್ನು ಪರಿಶೀಲನೆಯನ್ನು ರಾಜ್ಯ ಮಟ್ಟದಲ್ಲಿ BJP ರಾಜ್ಯ ಮಟ್ಟದಲ್ಲಿ ಮತ್ತು JDS ಜೊತೆ ಚರ್ಚೆ ಮಾಡ್ತಾ ಇದ್ದೀರಿ. ಅದಾದಮೇಲೆ ಹೋರಾಟ ಅಂತೂ ಮಾಡೇ ಮಾಡ್ತೀರಿ, ಇಲ್ಲಿಗೆ ಬಿಡಲ್ಲ. ಇದನ್ನು ಹೋರಾಟ ಅಂತೂ ಮುಂದುವರಿಸ್ತೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.